ಕುಚುಕು 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 ನೀನು ಚಡ್ಡಿ ದೋಸ್ತಿ ಕಣು ಕುಚುಕು. ದಿಗ್ಗಜರು ಮಾಡ್ತಾ ಇರುವಾಗ ಶೋರೂಮ್ ಅಲ್ಲಿ ಹೈಟ್ ಕಮ್ಮಿ ಇರುತ್ತೆ ಸೀಲಿಂಗ್. ಸೊ ಇವರು ಹಿಂಗ್ ಲೈಟ್ ಹಾಕ್ಬಿಟ್ಟು ಇದು ಮಾಡುವಾಗ ಮೇಲೆ ಅದು ಸೀಲಿಂಗು ಡಮಾರ್ ಅಂತ ಅದು ಬಿದ್ದ್ಬಿಟ್ಟು ಬಾನೆಟ್ ಡ್ಯಾಮೇಜ್ ಆಯ್ತು. ಹೊಸ ಕಾರು ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು. ಅವಾಗ ಇನ್ನೂ ಉಪೇಂದ್ರ ಸಾರು ಹೀರೋ ಆಗಿರ್ಲಿಲ್ಲ. ಶಂಕರ್ ನಾಗ್ ಅವರು ಅವ್ರನ್ನ ಕರ್ಸಪ್ಪ ಅಂದ್ರು. ಆಟ ಬೊಂಬಾಟಕ್ಕೆ ಸಾಂಗ್ ಬರ್ಸಿದ್ದು ನಾವು. ಅವಾಗ ಅವರು ಒಂದು TVS ತರದ್ದು ಒಂದು ಗಾಡಿ ತಗೊಂಡ್ಬರೋರು. ಸರ್ ಕನ್ವೆನ್ಷನ್ ಕೊಡಪ್ಪ ಪೆಟ್ರೋಲ್ಗೆ, ದುಡ್ಡಿಲ್ಲ ಬಂದಿಲ್ಲ ಅವ್ರು ಇನ್ನು ಪ್ರೊಡ್ಯೂಸರ್. ಈ ಮನುಷ್ಯಂಗೆ ಏನಾದ್ರು ದುಡ್ಡು ಕೊಟ್ರೆ ಇವನ್ ಕುದುರೆಗೆ ಹೋಗೋಣಂತ ರೇಸ್ಗೆ. ಅಲ್ಲೊಂದ್ 100-200 ಹೋಯ್ತು, ನಮಗಿಲ್ಲಿ 2 ಕ್ಯಾರಿಯರ್ ಕಮ್ಮಿ. ಸೂರ್ಯ ಒಬ್ಬ ಚಂದ್ರ ಒಬ್ಬ ಒಂದೇ ಹಗಲು. ಈ ಮ್ಯಾನೇಜ್ಮೆಂಟ್ ಮಾಡುವ ಕೆಲವು ಸಲ ಆಗುವ ಅನಾಹುತಗಳಿಗೆ ನಾವೇ ಜವಾಬ್ದಾರರಾಗುವ ಸಾಧ್ಯತೆಗಳಿರುತ್ತೆ, ಎಷ್ಟು ಕೇರ್ಫುಲ್ ಆಗಿದ್ರು ಅಂತ ಹೇಳಿದೀನಿ. ಎಕ್ಸಾಂಪಲ್, ದಿಗ್ಗಜರು ಮಾಡ್ತಾ ಇರುವಾಗ ಅಂಬರೀಷ್ ಅವರು ಒಂದು ಕಾರ್ ಪರ್ಚೇಸ್ಗೆ ಅಂತ ಬರ್ತಾರೆ. ಸೀನು. ಒಳ್ಳೆ ಸೀನು. ಅದರಲ್ಲಿ ಅವರು ಪಂಚೆ ಉಟ್ಕೊಂಡು ಒಳ್ಳೆ ಹಳ್ಳಿ ಗೌಡನ್ ತರ ಬಂದಿದ್ರಿಂದ ಈ ಶೋರೂಮ್ ಮ್ಯಾನೇಜರ್ ಆರ್ ಓನರ್ ಬಹಳ ಕೇವಲವಾಗಿ ಮಾತಾಡ್ತಾರೆ. ಏನೇ ಇದಕ್ಕಿಂತ ದೊಡ್ಡ ಕಾರ್ ತೋರಿಸು, ಇದಕ್ಕಿಂತ ರಿಚ್ ಕಾರ್ ತೋರಿಸು ಅಂತೆಲ್ಲ ಡೋಂಗಿ ಬಿಡ್ತೀನಿ, ನೀನು ತಗೊಳ್ಳೋ ಅವತಾರನ ಇದು ಅಂತ ಕಂಡಮ್ ಮಾಡ್ತಾರೆ. ಅವಾಗ ಅವ್ರೇನು ಮಾಡ್ತಾರೆ, ಕುಚುಕೋ ಹೋಗಿ ಇತ್ಕೊಂಬರಲ್ಲ ಬ್ಯಾಗು ಅಂತಾರೆ. ಅವ್ರ ಕಾರಲ್ಲಿ ಹೋಗ್ಬಿಟ್ಟು ಒಂದು ಗೋಣಿ ಚೀಲದಲ್ಲಿ ಕಟ್ಟಿಡಿ ತಗೊಂಬಂದು ಹಿಂಗೆ ಸೊರಿತಾರೆ ಲಕ್ಷಾಂತರ ರೂಪಾಯಿ ನೋಟುಗಳು. ಎಣ್ಸ್ಕಳೆ ಎಷ್ಟು ಬೇಕು ನಿಂಗೆ ಅಂದಾಗ ಅವನು ಸುಸ್ತಾಗ್ಬಿಡ್ತಾರೆ. ಗೊತ್ತಾಗಿಲ್ಲ, ಕ್ಷಮಿಸ್ಬಿಡಿ ಅಂತ. ಅದು ಸೀನು. ಬಾಯ್ ಮುಚ್ಚುತ್ತಮ್ಮ ನೋಡು, ಅದ್ರಾಗೆ ಹತ್ತೈತೆ ಎಂಟ ನೀನ್ ಇಟ್ಕೊಂಡು 2 ಗಂಟೆ ಕಟ್ಟ. ನಿನ್ನ ಯೋಗ್ಯತೆಗೆ ನೀನು ಕಾರ್ ತಗೊಳಕ್ಕಾಗತ್ತಾ, ಇಷ್ಟೆಲ್ಲ ಕತೆ ಹೊಡಿತಾ ಇದೆ ಅಂತ ಬೈತಾ ಇರೋ ಕ್ಯಾರೆಕ್ಟರ್ ಮಾಡಿದ್ದು ರಾಕ್ಲೈನ್ ಅವರ ಸ್ವಂತ ಬ್ರದರ್ ಬ್ರಹ್ಮರೇಶ್ ಅಂತ. ಅವ್ರು ಆ ಪತ್ರ ಮಾಡಿದ್ರು. ಅವರು ರಾಕ್ಲೈನ್ ವೆಂಕಟೇಶ್ ಅವ್ರ ತಮ್ಮ. ಸೊ ಇಲ್ಲಿ ಅಂಬರೀಷ್ ಸಾರು ಮತ್ತು ವಿಷ್ಣು ಸಾರು ಇರ್ತಾರೆ. ಲ್ಯಾವಿಲಿ ರೋಡಲ್ಲಿ ಒಂದು ಮಾಂಡವಿ ಮೋಟಾರ್ಸ್ ಅಂತಿತ್ತು. ಅದನ್ನು ಹೆಂಗೋ ನಾನು ಆ ಕಡೆ ಎಲ್ಲ ಸುಮಾರು ಕಡೆ ಹುಡುಕಿ ಈ ಥರ ರಾಕ್ಲೈನ್ ಕಂಪ್ನಿದು ಅಂಬರೀಷ್ ವಿಷ್ಣು ಸಾರ್ ಎಲ್ಲ ಬರ್ತಾ ಇದ್ದಾರೆ, ಪರ್ಮಿಷನ್ ಕೊಡಿ, ನಿಮಗೂ ಒಳ್ಳೆ ಮೈಲೇಜ್ ಸಿಗುತ್ತೆ. ಯಾಕೆಂದರೆ ನಾವು ಬೋರ್ಡ್ನೇ ಹಿಂಗೆ ಮಾರುತಿ ಶೋರೂಮ್ ಅಂತಲೇ ತೋರಿಸೋದು. ಆ್ಯಕ್ಚುಲಿ ನೀವೇ ಕೊಡ್ಬೇಕು ನಮಗೆ ಎಕ್ಸ್ಟ್ರಾ ಇನ್ ಫಿಲ್ಮ್ ಬ್ರ್ಯಾಂಡಿಂಗು. ಅಂಥದ್ರಲ್ಲಿ ನಾವು ಏನೋ ಒಂದು ಮಿನಿಮಮ್ ಚಾರ್ಜ್ ಕೊಡ್ತೀವಿ ನಿಮಗೆ ಅಂತೇಳಿ ಒಪ್ಪಿಸಿದ್ದೆ. ಆಯಿತು ಅಂದಿದ್ರು. ಅಲ್ಲೆಲ್ಲ ಸೀಲಿಂಗ್ಗಳು ಕಮ್ಮಿ ಇದೆ, ಹೈಟು. ಶೋರೂಮಲ್ಲಿ ಹೈಟ್ ಕಮ್ಮಿ ಇರುತ್ತೆ ಸೀಲಿಂಗ್ದು. ಸೊ ಇವರು ಹಿಂಗೆ ಲೈಟ್ ಹಾಕ್ಬಿಟ್ಟು ಇದು ಮಾಡುವಾಗ ಸ್ಟ್ಯಾಂಡ್ ಮೇಲೆ ಎತ್ತಾರೆ. ಸ್ಟ್ಯಾಂಡ್ ಇದು ಮಾಡುವಾಗ ಮೇಲೆ ಅದು ಸೀಲಿಂಗು ಡಮಾರ್ ಅಂತು. POP ಸೀಲಿಂಗು. ಸರಿ. ಆಮೇಲೆ ಕಟ್ರ್ ಸ್ಟ್ಯಾಂಡ್ ಏನೋ ಇಟ್ಟಿದ್ದಾನೆ, ಅದು ಸರಿಯಾಗಿ ಇದು ಮಾಡಿಲ್ಲ, ಲಾಕ್ ಮಾಡಿಲ್ಲ, ಅದು ಬಿದ್ದುಬಿಟ್ಟು ಬಾನೆಟ್ ಡ್ಯಾಮೇಜ್ ಆಯಿತು. ಹೊಸ ಕಾರು ಬಾನೆಟ್ಟಿಗೆ ಒಂಚೂರು ಎಡ್ಜಲ್ಲಿ ಇದಾಯಿತು. ಸೊ ಅವಾಗ ಅವರು ಹೊಸ ಶೋರೂಮ್ ಕಾರ್ ಅಂದರೆ ಬಾನೆಟ್ಟೇ ಫುಲ್ ಚೇಂಜ್ ಮಾಡಬೇಕು. ಅಂತ ಕೂಗಾರ ಶುರು ಮಾಡ್ಬಿಟ್ಟ. ಅದು ಹೆಂಗೋ ಅದೃಷ್ಟಕ್ಕೆ ಅವರೇ ಇದ್ದಿದ್ದರಿಂದ, ಯಾರೋ ಪ್ರೊಡ್ಯೂಸರ್ ಬ್ರದರ್ ಇದ್ದಿದ್ದರಿಂದ ಅವ್ರು ಹೆಂಗೋ ಕನ್ವಿನ್ಸ್ ಮಾಡಿ ಅದೆಷ್ಟೋ ಒಂಚೂರು ಕಾಂಪನ್ಸೇಷನ್ ಅಂತ ಕೊಟ್ಟು ಎಲ್ಲ ಸರಿ ಮಾಡಿಬಿಟ್ಟು, ಒಂದು ಸ್ವಾಮಿ ಬೋರ್ಡ್ ಗಿಡ ಎಲ್ಲ ತೋರಿಸ್ತೀವಿ, ಲಕ್ಷಾಂತರ ರೂಪಾಯಿ ನಿಮಗೆ ಅಡ್ವರ್ಟೈಸ್ಮೆಂಟಲ್ಲೇ ಉಳಿಯಿತು ಅಂತೆಲ್ಲ ಹೇಳಿ ಏನೋ ಕಾಂಪ್ರಮೈಸ್ ಮಾಡಿರೋರು. ಎಷ್ಟು ಕೊಟ್ಟರು ನಂಗೆ ಗೊತ್ತಿಲ್ಲ, ಅವ್ರವ್ರು ಡೀಲ್ ಮಾಡ್ಕೊಂಡ್ರು. ಸೊ ಈ ಥರ ಅನಾಹುತಗಳು ಆಗತ್ತೆ. ಅದೇ ಥರ ನನಗೆ ಮೋಸ್ಟ್ಲಿ ಲವ ಕುಶನ ಯಾವ ಸಿನಿಮಾ ಅಂತ ಜ್ಞಾಪಕ ಇಲ್ಲ, ಕೆ ಪ್ರಭಾಕರ್ದು ಕಲ್ಯಾಣಿ ಮೋಟರ್ಸ್ ಅಂತೇಳಿ ಮೈಸೂರು ರೋಡಲ್ಲಿದೆ, ನಾಯಿಂಡಹಳ್ಳಿ ಹತ್ರ. ಆ ಕಲ್ಯಾಣಿ ಮೋಟರ್ಸಲ್ಲಿ ಏನಕ್ಕೆ ನಾನು ಸೆಲೆಕ್ಟ್ ಮಾಡಿದೆ ಅಂದರೆ, ಅವರು ಶ್ರೀರಾಮ್ ಅಂತ ಇದ್ದರು. ನಾವು ಮೈಸೂರಲ್ಲಿ ನಾಟಕಗಳು ಮಾಡ್ತಾ ಇದ್ದಾಗ ಇದೇ TN ನರಸಿಂಹನ್ ನಾವೆಲ್ಲ ಸೇರಿಕೊಂಡು ರೂಪಾ ಮತ್ತು ಶ್ರೀರಾಮ್ ಅಂತ ಅವ್ರ ಗಂಡ ಹೆಂಡತಿ, ಅವರು ಬರೋರು ನಾಟಕಗಳಿಗೆ. ಅವರು ಅಯ್ಯಂಗಾರ್ಸೆ, ಇವನಿಗೆ TN ನರಸಿಂಹನಿಗೆ ರಿಲೇಷನ್. ಅವನಿಂದ ಅವ್ರ ಪರಿಚಯ ಇತ್ತು, ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು. ಬೆಂಗಳೂರಿಗೆ ಬಂದು ಸೆಟ್ಲ್ ಆದಮೇಲೆ ಅವ್ರು ಹಿಂಗೆ ಸಿಕ್ಕಿದಾಗ ನಾನು ಕಲ್ಯಾಣಿ ಮೋಟರ್ಸಲ್ಲಿ ಮ್ಯಾನೇಜರ್ ಆಗಿದ್ದೀನಪ್ಪ ಅಂತ ಹೇಳಿದ್ರು. ಜ್ಞಾಪಕ ಇತ್ತು ನನಗೆ. ಹೋಗಿ ಅಲ್ಲಿ ಅಪ್ರೋಚ್ ಮಾಡಿದೆ. ಬಂದು ಮಾಡಿಕೊಡ್ರಿ, ಅದಕ್ಕೇನಂತೆ, ಪರವಾಗಿಲ್ಲ ಏನು ಕೊಡಬೇಡಿ, ಮಾಡ್ಕೊಂಡೋಗಿ ಜೋಪಾನಾಗಿ ಹ್ಯಾಂಡ್ಲ್ ಮಾಡಿ ಅಷ್ಟೇ ಅಂತ. ಸರಿ. ಅಲ್ಲೇನಾಗೋಯ್ತು, ಸೇಮ್ ಕೇಸ್. ಆ ಲೈಟ್ ಇಟ್ಟಿದ್ದಾರೆ, ಇದೇ ಬಿದ್ದೋಯ್ತು. ಆ ಸ್ಟ್ಯಾಂಡ್ ಬರುತ್ತಲ್ಲ ಕಟ್ರು, ಕಟ್ರಗಿಂತ ಇದಾದ್ದು. ಆ ಸ್ಟ್ಯಾಂಡೇ ಡಮಾರದ ಬಿದ್ದುಬಿಟ್ಟು ಫುಲ್ಲು ಡ್ಯಾಮೇಜ್ ಆಗೋಯ್ತು. ಒಂದು ಕಾರು ಫುಲ್ ಬಾನೆಟ್ಟು, ಆ ಗ್ಲಾಸು ಎಲ್ಲ ಟೋಟಲ್ ಹೊಸ ಗಾಡಿ. ಅವ್ರು ನೋಡ್ರೆ ನಮಗೆ ಫ್ರೀಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ನೋಡ್ರಿ ಡ್ಯಾಮೇಜ್ ಆಗೋಯ್ತು. ಆಮೇಲೆ ಅದು ಹೆಂಗೋ ಪ್ರಭಾಕರು ಇದ್ದರು, ಅವರು ಆ ಲೈಟ್ ಮ್ಯಾನ್ಗೆಲ್ಲ ಬೈದರು, ಏನಪ್ಪ ನೋಡ್ಕೊಂಬಾರ್ದ, ಹಿಂಗೆ ಮಾಡ್ಬಿಟ್ರೆ ಏನು ಮಾಡಬೇಕು ಅಂತ. ಆಮೇಲೆ ಅವ್ರನ್ನೇ ಬಿಟ್ಬಿಟ್ಟೆ ನಾನು. ನೋಡಿ ಸಮಯ, ಅವರು ನನ್ನ ಫ್ರೆಂಡು ಶ್ರೀರಾಮ್ ಮ್ಯಾನೇಜರು, ನಾನು ಅವ್ರ ಹತ್ರ ಆರ್ಗ್ಯೂ ಮಾಡೋಕ್ಕಾಗಲ್ಲ. ಈಗ ನನ್ನ ಮಕ್ಕ ನೋಡಿ ಫ್ರೀಯಾಗಿ ಕೊಟ್ಟಿದ್ದಾರೆ ಅವರು. ಅದ್ರ ಕಡೆಗೆ ನೀವು ಶೂಟಿಂಗ್ ಚಾರ್ಜ್ ಕೊಡಿ ಅಂದರು 20-30 ಸಾವಿರ ಕೊಡ್ತಾಯಿದ್ರಿ. ಈಗ ಅದೇನು ಕಾಂಪ್ರಮೈಸ್ ಮಾಡಿಕೊಂಡು ನೀವೇ ಆ ಕಾರ್ ಪರ್ಚೇಸ್ ಮಾಡಿಬಿಡ್ತೀರಾ, ಅಥವಾ ಅದು ಎಷ್ಟು ಚಾರ್ಜ್ ಆಗುತ್ತೆ ಅದ್ರ ಕಡೆಗೆ
ಬೇಕಾದ್ರೆ ಬೋರ್ಡ್ ಗೀಡೆಲ್ಲ ತೋರಿಸ್ತೀವಿ ಅಂತ ಹೇಳಿ ಅವ್ರಿಗೂ ಕಲ್ಯಾಣಿ ಮೋಟರ್ಸ್ ಅಂತ ಅದೇನೋ ಒಂಚೂರು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಸರ್ ಅವ್ರವ್ರನ್ನ ಕಳಿಸ್ಬಿಟ್ಟೆ ಏನೋ ಸೆಟ್ಲ್ ಮಾಡ್ಕೊಂಡ್ರು ಅವರು ಮಾಡಿ ಲೆಟ್ರ್ ತಗೊಂಡ್ಬಂದರು. ಅವಾಗೆಲ್ಲ ಟ್ಯಾಕ್ಸ್ ಫ್ರೀಗೆ ಒಂದು ಲೆಟ್ರ್ ಬೇಕಿತ್ತಲ್ಲ ತೊಗೊಂಡ್ಬಂದರು. ಹಾಗೆ ಆ ಎರಡೂ ಕಡೆ ಆ ದೊಡ್ಡ ಅನಾಹುತಗಳಿಂದ ನಾನು ಎಸ್ಕೇಪ್ ಆದೆ. ಈ ಶೂಟಿಂಗ್ ಟೈಮಲ್ಲಿ ನಾವು ಎಷ್ಟು ಹುಷಾರಾಗಿದ್ದರೂ ಕಷ್ಟ ಅನ್ನೋದಕ್ಕೆ ಹೇಳ್ತಿರೋದು. ಅವಾಗ ಅವರಿಬ್ಬರು ಅಲ್ಲಿ ಇಲ್ಲ ಅಂದಿದ್ರೆ ಎರಡೂ ಕಡೆ ನನ್ನ ತಲೆ ಮೇಲೆ ಬಂದಿರೋದು. ನೀವು ನೋಡ್ಕೊಬಾರ್ದೇನಪ್ಪ ಅಂದ್ಬಿಡ್ತಾರೆ. ಯಾವ್ಯಾವುದು ಅಂತ ನೋಡೋಕ್ಕಾಗತ್ತೆ ನಾವು. ಕೆಲವು ಮ್ಯಾನೇಜರ್ಗಳು ಆರಾಮಾಗಿ ಆ ಕಡೆ ಚೇರ್ ಹಾಕ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ ಅಥವಾ ಏನೋ ಬರ್ಕೊಂಡು ಕೂತಿರ್ತಾರೆ. ನಾವು ಹಾಗಲ್ಲ, ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತೀವಿ. ಅಟ್ಲೀಸ್ಟು ಅಲ್ಲಿ ಯಾರೋ ಕೇಳ್ತಾ ಇರ್ತಾರೆ, ಪ್ರೊಡಕ್ಷನ್ ಅಂತಿರ್ತಾರೆ ನೀರ್ಗಿರಿಗೆ, ಅಲ್ಲಿ ಯಾರೂ ಇರಲ್ಲ ಸ್ಪಾಟಲ್ಲಿ. ಆವಾಗ ನಾವು ಹೋಗ್ಬಿಟ್ಟು ಕರಿತಾ ಇದ್ದಾರೆ ನೋಡೋ ಪ್ರೊಡಕ್ಷನ್ ಏನು ನೀರ್ಗಿರ್ಬೇಕನ್ನೋ ಕೇಳೋ ನೋಡೋ ಹೀರೋ ಕರೀತಾರೆ ಹೀರೋಯಿನ್ ಕರಿತಾ ಇದ್ದಾರೆ ಅಂತ ಕಳಿಸ್ತೀವಿ. ಆ ಥರ ಇನ್ವಾಲ್ವ್ಮೆಂಟ್ ಈಗಿನ ಹುಡುಗರಿಗಿಲ್ಲ. ಈಗ ಅವರಾಯಿತು ಅವ್ರು ಇದಾಯಿತು. ಮೊನ್ನೆ ಸೀರಿಯಲಲ್ಲಿ ಹುಡುಕ್ತಾ ಇದ್ದೀನಿ ನಾನು ಎಲ್ಲಿ ಮ್ಯಾನೇಜರು ಅಂತ. ಮ್ಯಾನೇಜರ್ ಎಲ್ಲಿದ್ದಾನೆ ನಾಪತ್ತೆ. ಕೇಳಿದ್ರೆ ಇಲ್ಲ ಸರ್ ನಾಳೆ ಪರ್ಮಿಷನ್ಗೇನೋ ಹೋಗಿದ್ದಾರೆ ಸರ್, ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ನಾವು ಆ ಥರ ಅಲ್ಲ, ಫುಲ್ಲು ಒಂದು ಸಲ ಜವಾಬ್ದಾರಿ ತೊಗೊಂಬಿಟ್ರೆ ಸ್ಪಾಟ್ ಬಿಟ್ಟು ಅಲ್ಲಾಡಲ್ಲ. ಏನು ಬೇಕು ಏನು ಬೇಡ ತಲೆ ಕೆಡಿಸ್ಕೊಂಡು. ನಿಮ್ಗೆ ಹೇಳಿದ್ದೆ ನನಗೆ ಕೊಬ್ಬಿನಿಂದನೇ ನಾನು 48 ಅವರ್ಸು ನಿದ್ದೆಗೆ ಇಟ್ಕೊಂಡು 2 ಯೂನಿಟ್ ಕೆಲಸ ಮಾಡಿ ಇದರಲ್ಲಿ ಊಟಿನಲ್ಲಿ ತಲೆ ಸುತ್ತ ಬಿದ್ದೋಗಿದ್ದೆ ನಾನು ಹಿಂದಿ ಪಿಕ್ಚರ್ಗೆ ಅಂತ ಹೇಳಿದ್ದೆ ನಾನು. ಸೊ ಈ ಥರ ಅನಾಹುತ ಮಾಡ್ಕೊಳ್ಳೋದೇ ಜಾಸ್ತಿ ನಾವು. ಸೊ ಈ ಹುಡುಗಿ ಬಾಳ ಹಾಳಾಗಬಾರ್ದು ಅಂದರೆ ಧ್ರುವನ್ ಜೊತೆನೇ ಮದುವೆ ಆಗಬೇಕು. ಅದಕ್ಕೆ ಧ್ರುವ ಹೊರಗೆ ಬರಲೇಬೇಕು. ಆಟ ಬೊಂಬಾಟ ಬಂದು ಶಂಕರ್ನಾಗದು. ಪ್ಲಸ್ ಮೈನ್ ಹೈಲೈಟ್ ಅಂದ್ರೆ ಅವಾಗ ಇನ್ನೂ ಉಪೇಂದ್ರ ಸಾರು ಹೀರೋ ಆಗಿರಲಿಲ್ಲ. ಆಟ ಬೊಂಬಾಟ ಟೈಮಲ್ಲಿ ಅವರು ಕಾಶಿನಾಥ್ ಹತ್ರ ಕೆಲಸ ಮಾಡ್ತಾ ಇದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಸ್ವಲ್ಪ ಬರವಣಿಗೆ ಎಲ್ಲ ಮಾಡ್ತಾ ಇದ್ರು. ಅವರು ಸಾಂಗ್ ಬರೀತಾರೆ ಅಂತಲೂ ಗೊತ್ತಾಯ್ತು. ಅವಾಗ ಏನ್ ಮಾಡಿದ್ರು, ಶಂಕರ್ನಾಗ್ ಅವರು ಅವ್ರನ್ನ ಕರ್ಸಪ್ಪ ಅಂದ್ರು. ಸೊ ಅವ್ರನ್ನ ಕರೆಸಿಬಿಟ್ಟು ಆಟ ಬೊಂಬಾಟಕ್ಕೆ ಸಾಂಗ್ ಬರ್ಸಿದ್ದು ನಾವು. 1-2 ಸಾಂಗ್ ಅವ್ರು ಬರೆದಿದ್ದಾರೆ. ಓ ಶಂಕರ್ನಾಗ್ ಸರ್ ಕರೆಸಿದ್ರು ಉಪೇಂದ್ರ ಅವ್ರನ್ನ. ಅವಾಗ ಅವರು ಒಂದು TVS ಥರದ್ದೊಂದು ಗಾಡಿ ತಗೊಂಡ್ಬರೋರು ಉಪೇಂದ್ರ ಅವರು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮ್ ಹಾಕಿದ್ದು ನಾವು. ಅವಾಗ ಎಷ್ಟು ಕನ್ವೀನಿಯನ್ಸು, ಬರೀ 30 ರೂಪಾಯಿ. ಇವ್ರ ಪ್ರೊಡ್ಯೂಸರ್ಸು ಯಾರು ಕರೆಕ್ಟ್ ಟೈಮಿಗೆ ಬರ್ತಾ ಇರಲಿಲ್ಲ. 4 ಜನ ಪಾರ್ಟ್ನರ್ಸ್ ಅವರು. ಕೇಶವ ನರಸಿಂಹ ಅಂತ ಗೊತ್ತಿರ್ಬೇಕು, ಟ್ವಿನ್ಸ್. ಪ್ರಸಾದ್ ಲ್ಯಾಬಲ್ಲಿ ಕೆಲಸ ಮಾಡ್ತಾಯಿದ್ರು. ಡಿಸ್ಟ್ರಿಬ್ಯೂಷನ್ ಎಲ್ಲ ಇದೆ ಅವ್ರದ್ದು. ಇನ್ನೊಬ್ಬ ಕೇಶವ ಅಂತ ಒಬ್ಬರು ಡಿಸ್ಟ್ರಿಬ್ಯೂಟರ್ ಮಗ, ಪ್ರೊಡ್ಯೂಸರ್ ಮಗ. ಕೇಶವ ನರಸಿಂಹ, ಇನ್ನೊಬ್ಬ ನರಸಿಂಹ, ಇನ್ನೊಬ್ಬರು. 4 ಜನ ಎಲ್ಲ ಯಂಗ್ಸ್ಟರ್ಸೇ ಎಲ್ಲ ಸೇರಿ ಶುರು ಮಾಡಿದ್ದದು. ಸೊ ಕಂಠೀರವದಲ್ಲಿ ಬೇರೆ ನಾವು ಡ್ರಾಮಾ ಥಿಯೇಟ್ರ್ ಥರ ಸೆಟ್ಟೆಲ್ಲ ಹಾಕಿದ್ವು ಅಲ್ಲಿ. ಸೊ ಶೂಟಿಂಗ್ ನಡೀತಾ ಇದೆ. ದುಡ್ಡುಗಳು ಸರಿಯಾಗಿ ಬರ್ತಾ ಇರಲಿಲ್ಲ ಅಲ್ಲವೇ. ದಿನ ನಮಗೆ ಪಜಿತೀನಿ ಅಲ್ಲಿ. ಅವಾಗೆಲ್ಲ ಇಷ್ಟು ಖರ್ಚು ಬರ್ತಾ ಇರಲಿಲ್ಲ. ನಿಮಗೆ ಮ್ಯಾಕ್ಸಿಮಮ್ ಒಂದು 50,000 ರೂಪಾಯಿ ಇದ್ರೆ ಇಡೀ ದಿನದ ಖರ್ಚುಗಳೆಲ್ಲ ಪೇಮೆಂಟ್ಸ್ ಮುಗಿದೋಗ್ಬಿಟ್ಟಿರೋದು. ಬಟ್ ಅಷ್ಟು ತರ್ತಾ ಇರಲಿಲ್ಲ ಇವರು. ಊಟ ತಿಂಡಿಗೆ ಮ್ಯಾಕ್ಸಿಮಮ್ ನಿಮಗೆ ಇವಾಗ ಅಂದರೆ 18-20 ಸಾವಿರ ದಾಟತ್ತೆ ಊಟ ಒಂದಿನಕ್ಕೆ. ಒಂದಿನಕ್ಕೆ. ಕೆಲವು ಸಲ ಹೈಫೈಯಿಂದ ತರಿಸಿರೋಂಥ 30-40 ದಾಟತ್ತೆ. ಬಟ್ ಅವಾಗ ನನಗೆ ಜ್ಞಾಪಕ ಇರೋಂಗೆ 4-5 ಸಾವಿರ ರೂಪಾಯಿ ಮುಗಿದೋಗ್ಬಿಡೋದು ಊಟ ತಿಂಡಿ ಎಲ್ಲ. ಸೊ ಇವರು ಎಷ್ಟೋ ಥರ ಬರ್ತಾನೆ ಇರಲಿಲ್ಲ. ಬಂದೆ ಅನ್ನೋ ಮೆಸೇಜ್ ಕೊಟ್ಟರು ನನಗೆ ಪೇಜರ್ನಲ್ಲಿ. ಇಲ್ಲ ಅಂದರೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ಹೇಳಿರೋರು, ಅದೇನು ಮಾಡಪ್ಪ ರೆಡಿ ಮಾಡಿಬಿಡು, ಕೊಟ್ಬಿಡ್ತೀವಿ, ತಂದುಬಿಡ್ತೀವಿ, ಮಾಡಿಬಿಡ್ತೀವಿ. 4 ಜನ ಇದ್ದಾರೆ ದಿಗ್ಗಜರು, ಹೆಂಗೋ ಮಾಡ್ತಾರೆ. ಸರಿ, ಇಲ್ಲಿ ಉಪೇಂದ್ರ ಸಾರು ಸಾಂಗ್ ಬರೆಯೋಕ್ಕೆ ಬಂದ್ಬಿಟ್ಟು ಸಾಯಂಕಾಲ ತನಕ ಎಲ್ಲ ಕೆಲಸ ಮಾಡಿ ಹೊರಟು ಕೂಡಲೇ ಸರ್ ಕನ್ವೆನ್ಷನ್ ಕೊಡಪ್ಪ ಪೆಟ್ರೋಲ್ಗೆ. ದುಡ್ಡಿಲ್ಲ, ಬಂದಿಲ್ಲ ಅವರು ಇನ್ನು ಪ್ರೊಡ್ಯೂಸರು. ಸರಿ 10 ನಿಮಿಷ ಪ್ರೊಡ್ಯೂಸರ್ ಬಂದ್ಬಿಡ್ತಾರೆ. ಲೇಟಾಗಿ ಹೋಯ್ತಪ್ಪ ನನಗೆ, ನೋಡು ಏನೋ ಮಾಡು. ಸರಿ ಹೋಗ್ಬಿಟ್ಟು ಕೌಂಟ್ರಲ್ಲಿ ಇಸ್ಕೊಂಡು, ಹೈಲ್ಯಾಂಡ್ಸ್ ಕೌಂಟ್ರಲ್ಲಿ ಒಂದು 30 ರೂಪಾಯಿ ಕೊಟ್ಟಿರಿ, ಆಮೇಲೆ ಕೊಡ್ತೀನಿ ಅಂತೇಳಿ ಇಸ್ಕೊಂಡು ಇವ್ರನ್ನ ಕಳಿಸ್ಬಿಟ್ಟು ನೋಡೋದು. ಅವತ್ತು ಬರಲೇ ಇಲ್ಲ ಅಂದ್ಕೊಳ್ಳಿ, ಇವ್ರು ನಾನು ಲೆಕ್ಕ ಕೊಡಬೇಕು ಅಂತ ನಾನು ಕ್ಯಾಶಿಯರು. ನಾನು ಬೆಳಗ್ಗೆಯಿಂದ ಅಲ್ಲಿ ಊಟ ಗಿಟ್ಟ ತರಿಸ್ಕೊಂಡಿರ್ತೀನಿ ಹೋಟ್ಲಿಂದ, ಹೈಲ್ಯಾಂಡ್ಸಿಂದನೇ. ಅದನ್ನು ಕ್ಲಿಯರ್ ಮಾಡಬೇಕು. 150 ರೂಪಾಯಿ ಆಗಿರುತ್ತೆ ಅಷ್ಟೊತ್ತಿಗೆ. ಅದು ದುಡ್ಡು ಇಸ್ಕೊಂಡಿದ್ದೆಲ್ಲ ಸೇರಿ. ಅಲ್ಲೇ ಪಕ್ಕದಲ್ಲಿ ಶಿವಾನಂದ ಸ್ಟೋರ್ ಹತ್ರ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ನಂದು. ಶಂಕರ್ನಾಗವರೇ ಓಪನ್ ಮಾಡಿಸಿದ್ದದು ನನಗೆ. ಅಲ್ಲಿ ಹೋಗೋದು, ATM ಮೇಲೆ ಡ್ರಾ ಮಾಡ್ಕೊಂಬಂದು ಕೊಡೋದು ಕೈಯಿಂದ, ಈ ಥರ. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಅದೇ ಕತೆ ಆಯಿತು. ಬಿಗಿನಿಂಗಲ್ಲಿ ಕರೆಕ್ಟಾಗಿ ಕೊಟ್ಟರು. ಬರ್ತಾ 50 ತಗೊಂಬನ್ನಿ ಅಂದರೆ 30 ತರೋದು, 20 ತರೋದು. ಅವ್ರಿಗೆ ನಿಲ್ಲಿಸು, ಇವ್ರಿಗೆ ನಿಲ್ಲಿಸು. ಈ ಪ್ರೊಡಕ್ಷನ್ ಏನು ಮಾಡೋನು ಆಮೇಲೆ ನಿಲ್ಲಿಸ್ಬಂತು ನನಗೆ. ನೀವು ದುಡ್ಡು ಕೊಟ್ಟು ಕಳಿಸಿದ ಕೂಡಲೇ ಗಾಂಧಿನಗರದಿಂದ ಅವಾಗೆಲ್ಲ ಅನ್ನಪೂರ್ಣ ಮತ್ತು ನವಯುಗದಲ್ಲೆಲ್ಲ ಕ್ಯಾರಿಯರ್ ಸಿಸ್ಟಮಲ್ಲಿ ತರೋರು. ಒಂದು ಕ್ಯಾರಿಯರ್ ತಂದರೆ ಈಸಿಯಾಗಿ 4 ಜನ ಊಟ ಮಾಡ್ಬೋದು, ಅಷ್ಟು ಕೊಡೋರು ಅವರು. ಸೊ ಆ ಲೆಕ್ಕದಲ್ಲಿ ತಂದುಬಿಡೋರು. ಅವಾಗ ಬರೀ 60 ರೂಪಾಯಿ ಒಂದು ಕ್ಯಾರಿಯರ್ ಊಟ. ಸೊ ಈ ಮನುಷ್ಯಂಗೆ ಏನಾದ್ರು ದುಡ್ಡು ಕೊಟ್ಟರೆ ಇವನು ಕುದುರೆಗೆ ಹೋಗೋನಂತೆ, ರೇಸ್ಗೆ, ಕುದುರೆ ಹಿಡಿಯೋಕ್ಕೆ. ಅಲ್ಲೇನಾರ ಹೊಡಿತೋ ಚಾನ್ಸು, ನಮಗೆಲ್ಲ ಒಳ್ಳೆ ಊಟ. ಅಲ್ಲೊಂದು 100-200 ಹೋಯ್ತೋ, ನಮಗಿಲ್ಲಿ 2 ಕ್ಯಾರಿಯರ್ ಕಮ್ಮಿ. ಒಬ್ಬರಿಗೆ ಶಾರ್ಟ್ ಆದರೂ ಒಬ್ಬರಿಗೆ ಬೇಕಾದ್ರೆ ಒಬ್ಬರಿಗೆ ಸಾಕಾಗಲ್ಲ. ಆ ವಿಷಯ ನನಗೆ ಆಮೇಲೆ ಗೊತ್ತಾಗಿದ್ದು. ಊಟ ಎಲ್ಲ ಕುದುರೆ ತಿಂತಾ ಇದೆ ಅಂತ.
ಸೊ ನನಗೂ ಗೊತ್ತಿಲ್ಲ ಕಷ್ಟಪಡೋದು, ನಾನು ಕೊಟ್ಟು ಕಳಿಸೋದು. ಅವರು ಒಂದು ಸಲ ಪ್ರೊಡ್ಯೂಸರು ಬರೋದೇ ಲೇಟ್ ಆಗ್ಬಿಡೋದು. ಸರ್ 11 ಆಗೋಯ್ತು ಸರ್, 1 ಗಂಟೆಯಲ್ಲಿ ಊಟ ಬೇಕು ಅಂತ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ, ಈಗ ಹೋಗ್ಲೇಬೇಕು ಸರ್, ಬೇಗ ದುಡ್ಡು ಕೊಡಿ ಸರ್. ಸರಿ ಇವತ್ತು ಒಂದು ದಿವಸ ತಂದ್ಬಿಡ ಹೇಳ್ಬಿಟ್ರು, ಹೆಂಗೆ ತಂದ್ಬಿಡೋನು ಸಾಲ ಹೇಳಿ. 2ನೇ ದಿವಸಕ್ಕೆ ಸರ್ ನಿನ್ನೆ ಬೇರೆ ಕೊಡ್ಬೇಕು ಸರ್, ಇವತ್ತು ಬೇಕೇ ಬೇಕು ನನಗೆ, ಅಟ್ಲೀಸ್ಟ್ ನಿನ್ನೆ ಸೆಟ್ಲ್ ಮಾಡ್ಬೇಕು ಸರ್, ಕೊಡಿ ಸರ್. ಒಂದು 2,000 ರೂಪಾಯಿ ಕೊಟ್ಟಿರಿ ಸರ್, ಅಡ್ಜಸ್ಟ್ ಮಾಡ್ತೀನಿ. ಚೆಕ್ ಬರೆಯೋದು ಬೇರೆ ಚೆಕ್, ಸೀದಾ ಹೋಗು 2:15 ತನಕ ಇದೆ, ಆಮೇಲೆ ಮತ್ತೆ 3 ಗಂಟೆಯಿಂದ ನೀವು ಹೋಗ್ಬಿಟ್ಟಲ್ಲಿ ಹತ್ರ ತಾನೇ ಶಿವಾನಂದದಿಂದ ಗಾಂಧಿನಗರ ಹೋಗ್ಬಿಟ್ಟು ತೊಗೊಂಬಿಡು ಅಂತ ನಾನು ಚೆಕ್ ಕೊಟ್ಟು ಕಳ್ಸೋದು. ಇದು ನಮ್ಮ ಉದ್ದಟತನನೇ. ಅವಾಗಲೇ ನಾವು ಶೂಟಿಂಗ್ ಸ್ಟಾಪ್ ಮಾಡಿಬಿಟ್ರೆ ಇವೆಲ್ಲ ಸಮಸ್ಯೆನೇ ಬರ್ತಿರಲಿಲ್ಲ. ಕೊಟ್ಟು ಕಳಿಸೋದು, ನಮ್ಮ ಹುಡುಗರು ಮಾಡ್ತಾರೆ, ಶಂಕರಣ್ಣ ಇದ್ದಾರೆ, ಕೊಟ್ಟು ಕಳಿಸೋದು. ಈ ಥರ ನಾನು ಎಮರ್ಜೆನ್ಸಿ ಅಂದಾಗೆಲ್ಲ ಕೊಟ್ಟಿರೋ ದುಡ್ಡು ಸುಮಾರು ಆ ಕಾಲದಲ್ಲಿ ಒಂದು 15,000 ರೂಪಾಯಿ ಆಗಿರ್ಬೋದೇನೋ ಪಿಕ್ಚರ್ ಮುಗಿಯೋದ್ರೊಳಗೆ. ಒಂದು ಸಲ ಅಂತೂ ಶಂಕರ್ ಅವ್ರ ಗಾಡಿ ಹೋಗ್ತಾ ಇದೆ, ಪ್ಯಾಕಪ್ ಆಗಿಬಿಟ್ಟು ಹಿಂಗಂದ್ರು, ಹಿಂಗಂದೆ ನಿಲ್ಲಿಸಿ ಒಂದು ಸೊ ಒಂದು 500 ರೂಪಾಯಿ ಸಿಗ್ಬೋದಾ? ಯಾಕೋ ಸರ್ ಪ್ರೊಡ್ಯೂಸರೇ ಬಂದಿಲ್ಲ ಸರ್, ಯಾರಿಗೂ ಕನ್ವೀನಿಯನ್ಸ್ಗಳಿಲ್ಲ, ಅವನು ಇನ್ನು ಲಾಸ್ಟ್ ಕಾರ್ ಉಳಿದಿದೆ, ಅವನು ಒಂದು 2 ಲೀಟ್ರ್ ಆದರೂ ಪೆಟ್ರೋಲ್ ಹಾಕಿಸ್ಲಿಲ್ಲ ಅಂದರೆ ಆಗಲ್ಲ ಅಂತೇನೆ, ಅವನಿಗೆ ಒಂದು 100 ರೂಪಾಯಿ ಕೊಡಬೇಕು, ಅದಕ್ಕೆ ಬೇಕಾಗಿತ್ತು ಸರ್. ನಾನು ಯಾಕೆ ಹಿಡ್ಕೊಂಬರ್ಲಿ ಇರೋ ನೋಡ್ತೀನಿ ಬಿಟ್ಟು ಒಂದು 200-300 ಇರ್ತಿತ್ತು ಎತ್ಕೊಡೋರು, ಅವ್ರಿಗೆ ಮತ್ತೆ ಅಡ್ಜಸ್ಟ್ ಮಾಡಿ ನಾಳೆ ಕೊಡೋದು. ಯಾಕೆ ಹಿಂಗೆ ಮಾಡ್ತೀರಾ ಹೇಳ್ಬಾರ್ದೇನೋ ಅವ್ರಿಗೆ ಅಂದರೆ ಹೇಳ್ತೀನಿ ಸರ್ ಹೇಳ್ತೀನಿ. ಬರೀ ಅಡ್ಜಸ್ಟ್ಮೆಂಟಲ್ಲೇ ಆಗೋಯ್ತು ಸಿನಿಮಾ ಎಲ್ಲ. ಒಂದು ದಿವಸ ನೀವು ನಂಬಲ್ಲ, ರಾತ್ರಿ 2 ಗಂಟೆ ಪ್ಯಾಕಪ್ ಆಯಿತು, ಎಲ್ಲ ಗಾಡಿಗಳು ಹೊರಟು, ಇನ್ನು 2 ಗಾಡಿ ಉಳಿದಿದೆ. ಏನಪ್ಪ ಇವ್ನು ಡ್ರಾಪ್ ಮಾಡಿ ವಾಪಸ್ ಬರ್ತೀರಾ? ನಾವು ನೋಡು 4 ಜನ, ಒಟ್ಟು 5 ಜನ ಇದ್ದೀವಿ, 4 ಜನ ಪ್ರೊಡ್ಯೂಸರ್ಸು, ನಾನು 5 ಜನ ಕಾಯ್ತಾ ಇದ್ದೀವಿ, ಯಾರು ಬರ್ತೀರಾ ಅಂದೆ. ಸರ್ ನಂದು ಎಡ್ಜಿಗೆ ಬಂದುಬಿಟ್ಟಿದೆ ಸರ್, ರೆಡ್ ಮಾರ್ಕ್ ತೋರಿಸ್ತದೆ ಆಲ್ರೆಡಿ, ನನಗಾಗಲ್ಲ ಸರ್. ಇನ್ನೊಬ್ಬ ಸರ್ ನಂದೊಂದು 3-4 ಲೀಟ್ರ್ ಇದೆ ಸರ್ ಅಷ್ಟೇ, ಹೋಗಿ ತಲುಪಿ ಅರ್ಧ ತರಕ್ಕೆ ವಾಪಸ್ ಬರುತ್ತೆ ಅಷ್ಟೇ, ನೀವು ಇನ್ನೊಂದು 200 ಕೊಟ್ಟರೆ ಅಡ್ಜಸ್ಟ್ ಮಾಡಿ ಬರ್ತೀನಿ ಸರ್. ಇವರು ಒಬ್ಬರ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ಇಲ್ಲ. ರಾತ್ರಿ 2 ಗಂಟೆ 4 ಜನ ಪ್ರೊಡ್ಯೂಸರ್ಸು, ಹಾಂ 200 ರೂಪಾಯಿ ಕಾಸಿಲ್ಲ. ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸರಿ ಆಯಿತು, ನಾಳೆ 2 ಗಂಟೆ ಕಾಲ್ ಶೀಟು, ಮಧ್ಯಾಹ್ನ ಬೆಳಗ್ಗೆ ನಿಮಗೆಲ್ಲ ಫೋನ್ ಮಾಡ್ತೀನಿ ಹೋಗ್ರಪ್ಪ ಅಂತ ಕಳಿಸ್ಬಿಟ್ಟೆ. ಸರಿ ನಾವು ಹೆಂಗೋ ಹೋಗೋಣ ಬನ್ನಿ ಸರ್ ಅಂತ ಕರ್ಕೊಂಡು, ನೀನು ಯಾವುದಕ್ಕೂ ನಮಗೆ ಫೋನ್ ಮಾಡು, ಆದರೆ ಬನ್ನಿ ಅಲ್ಲೇ ಗೇಟ್ ಹತ್ರನೇ ಫೋನ್ ಕೌಂಟ್ರ್ ಇತ್ತಲ್ಲ, ಕಂಟಿರೋ ನಂಬರು, ಅದಕ್ಕೆ ಮಾಡು ಅಂತೇಳಿ ಕಳಿಸ್ಬಿಟ್ಟು. ಚಳಿ ಬೇರೆ, ಸೊ 5 ಜನ ಅವನು ವಾಚ್ಮೆನ್ ಇದನ್ನು ಹಾಕ್ಕೊಂಡಿದ್ದ, ಅಗ್ಗಿಸ್ಟಿಗೆ ಹಾಕ್ಕೊಂಡು ಕಾಯಿಸ್ತಾ ಇದ್ದ. ನಾವು ಕಾಯ್ಕೊಂಡು ಕೂತು, ಯಾರೋ ಒಬ್ಬ ವಾಪಸ್ ಬರ್ಬೋದು, ಹೇಳಿದ್ದೀವಲ್ಲ ಅಡ್ಜಸ್ಟ್ ಮಾಡ್ಕೊಂಬಾರೋ, ಒಂದು 2 ಲೀಟ್ರ್ ತಾನು ನಿಂಗೆ ಬೇಕಾಗಿರೋದು ಹಾಕೊಂಬಿಟ್ಟು, ಅಥವಾ ನಿಮ್ಮ ಮನೇಲಿ ಎದುರಿಸ್ಕೊಂಡು ಹಾಕೊಂಬಾರ, ನಾಳೆ ಸೇರಿಸ್ಕೊಡ್ತೀನಿ ಅಂತೆಲ್ಲ ಹೇಳಿ ಕಳಿಸಿದ್ದೆ ಒಂದಿಬ್ಬರಿಗೆ. ಯಾರೊಬ್ರು ಬರ್ತಾನೆ ನಂಬಿಕೆ ನಮಗೆ. ಹೋಗಿ ತಲುಪಿ ವಾಪಸ್ ಬರುತ್ತೆ 3-3:15 ಆಗುತ್ತೆ ಅಂತ ಕಾಯ್ಕೊಂಡು ಕೂತು 4 ಆಯಿತು, 4:15 ಆಯಿತು, 5:05 ಆಯಿತು. ಅಯ್ಯೋ ಒಬ್ಬನೂ ವಾಪಸ್ ಬರಲಿಲ್ಲ ಸ್ವಾಮಿ, ಫುಲ್ ಟೆನ್ಷನ್. ಇವರು ಆರಾಮಾಗಿದ್ದಾರೆ 4 ಜನ ನಿರ್ಮಾಪಕರುಗಳು. ಸರ್ ಏನು ಸರ್ ಮಾಡೋದು ಈಗ? ಮಧ್ಯಾಹ್ನ 2 ಗಂಟೆ ಶೂಟಿಂಗ್ ಅಲ್ಲ ಸರ್, ಅಷ್ಟರೊಳಗೆಲ್ಲ ಎಲ್ರಿಗೂ ಪ್ರೋಗ್ರಾಮ್ ಹೇಳಾಗೋಗಿದೆ, ಊಟದವನಿಗೆ ಕೊಡಬೇಕು, ಮಧ್ಯಾಹ್ನಕ್ಕೆ 1 ಗಂಟೆಗೆ ಊಟ ತಂದುಬಿಡು ಅಂತ ಎಲ್ರಿಗೂ ಪೆಟ್ರೋಲ್ಗಳಿಗೆ ಕೊಟ್ಟು ಪ್ರೋಗ್ರಾಮ್ ಹೇಳಬೇಕು. ಹೆಂಗೆ ಇದು? ಸರಿ ಮನೇಲಿ ಹೋಗ್ಬಿಟ್ಟು ಏನೋ ಮಾಡೋಣ ನಡ್ರಿ ಹೋಗೋಣ. ಹೆಂಗೆ ಹೋಗೋದು? ಒಬ್ಬರು ಹತ್ರ 2 ರೂಪಾಯಿ ಉಳಿದಿದೆ ಅಂತಾನೆ, ಇನ್ನೊಬ್ಬ 10 ರೂಪಾಯಿ ಉಳಿದಿದೆ ಅಂತಾನೆ. ಯಾರು ಪ್ರೊಡ್ಯೂಸರ್ಸು? ಸರಿ ಕಂಠೀರವದಿಂದ ಮಹಾಲಕ್ಷ್ಮಿ ಲೇಔಟ್ ತನಕ ನಡ್ಕೊಂಡು ಹೋದು. ಅಲ್ಲಿ ಬಸ್ ಹತ್ಕೊಂಡು ನಾನು ಜಯನಗರದಲ್ಲಿದ್ದೆ, 4th T ಬ್ಲಾಕಲ್ಲಿ, ಮದುವೆ ಆದ ಹೊಸ್ತು. ಅಲ್ಲಿಗೆ ಮತ್ತೆ ಇನ್ನೊಂದು ಬಸ್ ಹಿಡ್ಕೊಂಡು ಅಲ್ಲಿಗೆ ಹೋಗಿ 1 ಅವರ್ ರೆಸ್ಟ್ ತೊಗೊಂಡು ಸ್ನಾನಗೇನ ಮಾಡ್ಕೊಂಡು, ಅಲ್ಲೇ ಪಕ್ಕದಲ್ಲಿ 1 ಫರ್ಲಾಂಗ್ ದೂರದಲ್ಲಿ ಅಣ್ಣ ತಮ್ಮ ಇಬ್ಬರು, ಕೇಶವ ನರಸಿಂಹ ಅವ್ರ ಮನೆ, ಅಲ್ಲಿಗೆ ಹೋದೆ. ಸರ್ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಸ್ವಲ್ಪ ದುಡ್ಡು ರೆಡಿ ಮಾಡಿ ಹೊರಡ್ತೀನಿ. ಅವರು ಅಲ್ಲಿ ಇಲ್ಲೆಲ್ಲ ಹುಡುಕ್ಬಿಟ್ಟು ಒಂದು 2,000 ರೂಪಾಯಿ ಇದೆಯಪ್ಪ. 2,000 ರೂಪಾಯಿ ಏನಾಗುತ್ತೆ ಸರ್, ಊಟಕ್ಕೆ ಅಡ್ವಾನ್ಸ್ಗೆ ಸರಿಯಾಗೋಯ್ತು. ಅಲ್ಲಿ ಇನ್ನೊಬ್ಬ ಕೇಶವನ್ ಮನೆಗೆ ಹೋಗಿ ನೋಡು, ಅವನಿಗೆ ಹೇಳಿದ್ದೀನಿ ಅವನೇನಾರ ಕೊಡ್ತಾನೆ. ಅಲ್ಲಿಂದ ಆ ಕೇಶವನ್ ಮನೆಗೆ ಹೋಗು, ಇವ್ರ ಮನೆಗೆ ಹೋಗು, ದ್ವಾರಕಾನಾಥ್ ಅವ್ರ ಮಗನ ಮನೆಗೆ ಹೋಗು, ಎಲ್ಲ ಕಡೆಯಿಂದ ಸೇರಿದ್ರು ಕೂಡ 4,000 ರೂಪಾಯಿ. ಅಷ್ಟರಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿಸ್ಬೇಕು. ಸಾಯಂಕಾಲಕ್ಕೆ ಬಂದುಬಿಡ್ತ್ಕೊಣ, ಹೇಳಿದ್ದೀನಿ ಫೈನಾನ್ಸ್ ಬರುತ್ತೆ 4. ಯೋಚನೆ ಮಾಡು, ಹೋಗು ಕಳಿಸು. ಆಮೇಲೆ ಗಾಂಧಿನಗರ ಬಂತು, ಎಲ್ಲ ಹುಡುಗರು ಬಂದು ಕಾಯ್ತಾ ಇರೋರು. ತೊಗೊಳಪ್ಪ ಅಡ್ವಾನ್ಸು, ಊಟ ತಂದುಬಿಡು, ತೊಗೊಳಪ್ಪ ಪೆಟ್ರೋಲ್ಗೆ, ಅವ್ರನ್ನ ಕರ್ಕೊಂಬ, ಇವ್ರ ಪ್ರೋಗ್ರಾಮ್ ಮಾಡಿ ಕಳಿಸೋರು. ಈ ಥರ ಮಾಡಿ ಒದ್ದಾಡ್ಕೊಂಡು ಆ ಸಿನಿಮಾ ಮುಗಿಸಿದ್ದಾಯ್ತು. ಅದು ನನ್ನ ಪ್ರಕಾರ ಬಿಲೋ ಆ್ಯಾವ್ರೇಜ್, ಹಿಟ್ಟೇನಾಗಲಿಲ್ಲ ಅದು. ಸೊ ಯಾವಾಗ ಹಿಟ್ಟಾಗಲಿಲ್ವೋ ನಮಗೆ ಹಿಟ್ಟೆ. ಮಾತಾಡಿದ್ರಲ್ಲೂ ಅರ್ಧಕ್ಕರ್ಧ ಇಲ್ಲ, ಖರ್ಚು ಮಾಡಿದ್ದು ವಾಪಸ್ ಬರಲಿಲ್ಲ. ನಾನು ನೀಟಾಗಿ ದುಂಡಾಗಿ ಎಲ್ಲ ಲೆಕ್ಕಗಳು ಬರೆದು ಇಟ್ಟಿದ್ದು ಸುಮಾರು ಒಂದು 5 ವರ್ಷ ಹಂಗೇ ಇಟ್ಕೊಂಡಿದ್ದೆ. ಆ ಮನೆ ಮುಗಿದು ಇನ್ನೊಂದು ಮನೆಗೆ ಬಂದು ಎಲ್ಲ ಆದಮೇಲೂ ನನ್ನ ಹೆಂಡತಿ ಒಂದು ಸಿಟ್ಟು ಬಂದು ಎಲ್ಲ ಪೇಪರ್ ನನಗೆ ಕೊಟ್ಟರು. ಇಟ್ಕೊಂಡು ಏನು ಪೂಜೆ ಮಾಡ್ತೀರ ಇದನ್ನು, ಅವ್ರು ದುಡ್ಡು ಕೊಡಲ್ಲ, ನೀವು ಬಿಡಲ್ಲ, ಪಿಕ್ಚರ್ ಎಲ್ಲೋ ಹೊರಟೋಯ್ತು,
ಅದನ್ನ ಹಿಡ್ಕೊಂಡು ಏನು ಮಾಡ್ತಾ ಇದ್ದೀರಾ ನೀವು? ಅದನ್ನ ತೋರಿಸ್ಬಿಟ್ಟು ಏನು ಇದು ಮಾಡ್ಬಿಡ್ತೀರಾ? ನಿಮ್ಗೆ ಯಾರು ಖರ್ಚು ಮಾಡಕ್ಕೆ ಹೇಳಿದ್ದು? ನಿಮ್ಮ ಹತ್ರ ದುಡ್ಡು ಬಿಡೋದೇ ತಪ್ಪು. ಅವತ್ತಿನಿಂದನೇ ನನ್ನ ಅಕೌಂಟಲ್ಲಿ ಏನು ಬಿಡೋದೇ ಇಲ್ಲ ಅವಳು. ಈಗಲೂ ಅಷ್ಟೇ, ಯಾವ್ದಾರ ಬಂತ ಇಮಿಡಿಯೇಟ್ ಕೊಟ್ಬಿಡ್ಬೇಕು. ಅವಳಿಗೆ ಖರ್ಚಿಗೆ ಇಟ್ಕೊಳ್ಳಿ ಅಂತ ಕೊಡ್ತಾಳೆ. ಎಲ್ರಿ ಸೀರಿಯಲ್ದು ಬಂದಿಲ್ವಾ ಕೊಡಿ, ನಾನೇ ಮಾತಾಡ್ತೀನಿ. ಹೇಳೋಕ್ಕಾಗಲ್ಲ, ನೀವು ಯಾವುದೋ ಯಾರಿಗಾರ ಎತ್ತು ಕೊಟ್ಬಿಟ್ಟಿರ್ತೀರ. ನಂಬಿಕೆನೇ ಹೋಗ್ಬಿಟ್ಟಿದೆ, ಅಷ್ಟು ಕಳೆದು ಬಿಟ್ಟಿದ್ದೀನಿ. ಒಬ್ಬ ಸೀರಿಯಲ್ ನನಗೆ ಪಾರ್ಟ್ನರ್ಶಿಪ್ಪಲ್ಲಿ ಕೊಟ್ಟು 3 ಲಕ್ಷ ಕಳ್ಕೊಂಡಿದ್ದೀನಿ. ಆಟ ಬೊಂಬಾಟಾಗಿ ಶಂಕರ್ನಾಗ್ ಹೀರೋ, BC ಗೌರಿಶಂಕರ್ ಡೈರೆಕ್ಟರ್. ಸೊ ಅವ್ರಿಗೆಲ್ಲ ಪೇಮೆಂಟ್ ಕೊಡೋರು ಅಥವಾ ಅವ್ರಿಗೂ ಮುಂಡಾಯಿಸ್ಬಿಡೋರು ಅವರೆಲ್ಲ? ಅವ್ರಿಗೆ ಏನು ಕೊಡ್ತಿರೋ ಬಿಡ್ತಿರೋ ನನಗೆ ಏನು ಲೆಕ್ಕನೇ ಗೊತ್ತಾಗ್ತಿಲ್ಲ. ಅದು ನಿಮ್ಮವ್ರಿಗೂ ಬರ್ತಿರ್ಲಿಲ್ಲ. ಸರ್ಕಾರಿ ಬಿಲ್ಗಳು ಇಷ್ಟು ಬೇಗ ಸೆಟ್ಲ್ ಆಗೋದು ಅಪರೂಪ. ಟೆಂಡರ್ ಸೆಕ್ಷನ್ ಮಾಡಿದ್ಯಾರು? ನಾನು. ಯಾರ ಹೆಸರಲ್ಲಿ? ಕಾಂಟ್ರಾಕ್ಟರ್ ಮುನಿಯಪ್ಪ ಅಂತ. ಶಂಕರ್ನಾಗ್ ಬಗ್ಗೆ ಮಾತಾಡ್ತಾ ಇದ್ದಾಗ ನಿಮಗೆ ಹಿಂದೆನೇ ಹೇಳಿದ್ದೆ, ಅವಾಗೆಲ್ಲ ಮೊಬೈಲ್ ಇಲ್ದೇರಿಂದ ಎಷ್ಟು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಒಂದು ಸಿಗರೇಟ್ ಪ್ಯಾಕ್ ಎತ್ಕೊಂಡು ಅದರಲ್ಲಿ ಕಾವ್ಯನ್ನ ಡ್ರಾಪ್ ಮಾಡಿಸಿ ರಾಮಾಯಣ ಕಳಿಸ್ಬಿಟ್ಟು ಅದು ಇದು ಅಂತ ಬರೆದು ಕಳಿಸಿದ್ರು ಅಂತ ಅದನ್ನ ಫೋಟೋ ಮಾಡಿದ್ರಿ ನೀವು. ಅವ್ರು ಅಷ್ಟು ಸಮಯ ಪ್ರಜ್ಞೆ ಹಾಗೂ ಟೈಮು ಯಾವ ಥರ ಮಾಡೋರು ಅನ್ನೋಕ್ಕೆ ನಿಮಗೆ ಹೇಳಿದ್ದೆ ನಾನು. ಕಾರವಾರ ಎಲೆಕ್ಷನ್ಗೆ ಹೊರಟಾಗ ಬೇರೆ ಯಾರಿಗೆ ಏನು ಮಾಡಿದ್ರೆ ಗೊತ್ತಿಲ್ಲ, ನನಗೆ 5,000 ರೂಪಾಯಿ ಎತ್ಕೊಡಿದ್ರು ಆ ಕಾಲದಲ್ಲಿ ಅಂತ. ಅಲ್ಲಿ ಎಲೆಕ್ಷನ್ ಮುಗಿದ ಮೇಲೆ ಅಂದರೆ ಮಾನ್ಯಸೆ ಎಲೆಕ್ಷನ್ನು, ನಾವೆಲ್ಲ ಇಲ್ಲಿ ಓಟ್ ಹಾಕಕ್ಕೆ ಇಲ್ಲಿಗೆ ಬರಬೇಕಿತ್ತು. ಆವಾಗ ನಾನು ವೆಹಿಕಲ್ಸಿಗೆ, ದಾರಿ ಖರ್ಚಿಗೆ ಎಲ್ಲ ಪೇಮೆಂಟ್ಸ್ಗಳು ಮಾಡ್ತಾ ಕೂತಿದ್ದೆ, ಪೇಮೆಂಟ್ಸ್. ಸೊ ಇವರು ಎಷ್ಟು ಸಮಯ ಪ್ರಜ್ಞೆ ಹಾಗೂ ಇದು ಅಂತಂದರೆ ಶಂಕರ್ ಅವರು, ಈಗ ನಾನು ಅಲ್ಲಿ ಏನೋ ಬರ್ಕೊಂಡು ದುಡ್ಡು ಎಣಿಸ್ಕೊಂಡು ಮಾಡ್ತಾ ಇದ್ದಾಗ ನಾನು ಹೊಡ್ತೀನಪ್ಪ ನಂಗೊಂಚೂರು ಕೊಟ್ಟಿರೋ ಖರ್ಚಿಗೆ ಅಂತಲ ಏನೋ ಒಂದು ಡಿಸ್ಟರ್ಬ್ ಮಾಡಿ ಇಸ್ಕೊಂಡು ಇವನಿಗೆ ಯಾಕೆ ಪ್ರಾಬ್ಲಮ್ ಮಾಡಿ ಇದು ಮಾಡಬೇಕು, ಗೊಂದಲದ ಸಿಕ್ಕಿಸ್ಬೇಕು ಇವನ್ನ ಅಂಥೇಳಿ ಆ ಎಲೆಕ್ಷನ್ ಟೈಮಲ್ಲಿ ಪಾಂಪ್ಲೆಟ್ಸ್ ಮಾಡಿಸಿದ್ರಲ್ಲ, ಆ ಪಾಂಪ್ಲೆಟ್ ಹಿಂದ್ಗಡೆ ಎಲೆಕ್ಷನ್ ದಿ ಮ್ಯಾನೇಜರ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್, ವಿಲ್ ಮೀಟ್ ಯು ಎಟ್ ಬ್ಯಾಂಗ್ಳೂರ್, ಥ್ಯಾಂಕ್ಸ್ ಅಲಾಟ್ ಅಂದ್ಬಿಟ್ಟು ಹಿಂಗೆ ಜೋಬಿಗೆ ತಿರುಗ್ಬಿಟ್ಟು ಅದನ್ನ ಹೊರಟುಬಿಟ್ರು. ವಾವ್. ಈ ಡಿ ಮ್ಯಾನೇಜರ್ ಅಂದರೆ ಡ್ಯಾಮೇಜಿಂಗ್ ಮ್ಯಾನೇಜರ್ ಅಂತಲೋ, ಡೇಂಜರಸ್ ಮ್ಯಾನೇಜರ್ ಅಂತಲೋ, ಡೀಸೆಂಟ್ ಮ್ಯಾನೇಜರ್ ಅಂತಲೋ, ಡಾರ್ಲಿಂಗ್ ಮ್ಯಾನೇಜರೋ ಗೊತ್ತಿಲ್ಲ. ಅದು ಏನಕ್ಕೆ ಬರ್ದ್ರು ನಂಗೆ ಗೊತ್ತಿಲ್ಲ. ಅದನ್ನು ತುಂಬ ವರ್ಷ ಇಟ್ಟಿದ್ದೆ ನಾನು. ಈ ನಿಮಗೆ ಹೆಂಗೆ ಇದನ್ನು ತೋರಿಸೋದ್ನೋ ಕಾವ್ಯ ಪಿಕಪ್ ಲೆಟ್ರ್, ಕಾವ್ಯ ಪಿಕಪ್ದು ಆ ಥರ ಅದನ್ನು ಇಟ್ಟಿದ್ದೆ ನಾನು. ಅದು ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಹಾಗೆ ಸ್ಪಾಟಲ್ಲಿ ಆ ಕಡೆ ಈ ಕಡೆ ನೋಡಿದ್ದಾರೆ, ಇವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಅವ್ರು ಹೊರಡು ಕಾರಲ್ಲಿದ್ದವರು ಅನಂತ್ ಸಾರು ಅವ್ರು ಇವರಿಗೆಲ್ಲ ಕೇಳಿದ್ದಾರೆ. ಅವನು ಆ ಥರ ಇದೆ ಬಿಡು ಅಂತೇನೋ ಅಂದಿದ್ದಾರೆ ಖರ್ಚಿಗೆ. ಹಂಗಾಗಿ ದುಡ್ಡು ಕೇಳಕ್ಕೆ ಬರಲಿಲ್ಲ ನನ್ನ. ಹಿಂಗೆ ಹೊರಡ್ತಾ ಇದ್ದೀವಿ, ಡಿಸ್ಟರ್ಬ್ ಮಾಡೋಕ್ಕೂ ಬರಲಿಲ್ಲ. ಇವನು ಪೇಮೆಂಟ್ ಮಾಡ್ಕೋತೇನೆ ಮಾಡ್ಕೊಳ್ಳಿ ಅಂಥೇಳಿ ಒಂದು ಚೀಟಿ ಬರೆದಿಟ್ಬಿಟ್ಟು ಹೊರಟೋಗಿದ್ದಾರೆ. ನಾನು ಏನೋ ಹಿಂಗೆ ತುರ್ಕಿದ್ರು, ಆಮೇಲೆ ನೋಡ್ಕೊಳ್ಳೋಣ ಅಂತ ಎಲ್ಲ ಪೇಮೆಂಟ್ಸ್ ಎಲ್ಲ ಮುಗಿದ್ಬಿಟ್ಟು ಹಿಂಗೆ ನೋಡ್ತೀನಿ, ಲೆಟ್ರ್ ಬರೆದಿಟ್ಟು ಹೊರಟೋಗಿದ್ದಾರೆ. ಟೈಮ್ ವೇಸ್ಟ್ ಮಾಡಬಾರ್ದು, ಇವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಕೆಲಸಕ್ಕೆ ಅಂತ. ಆ ರೀತಿ ಒಂದು ಸಮಯ ಪ್ರಜ್ಞೆ ಫಾಲೋ ಮಾಡ್ತಿದ್ದಂಥವರು ನಮ್ಮ ಶಂಕರಣ್ಣ. ಅದೇ ವಿ ಸಿ ಹೇಳಿದ್ನಲ್ಲ, ಅವರು ಎಲ್ಲ ಹೆಲ್ಪ್ ಮಾಡಿದ್ದೆಲ್ಲ. ರಂಗಶಂಕರ ಎಷ್ಟು ಒಂದು ಇದಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಂದರೆ 7 ಗಂಟೆಗೆ ನಾಟಕ ಅಂತ ಅನೌನ್ಸ್ ಮಾಡಿದ್ರೆ ಶಾರ್ಪ್ 7 ಅಲ್ಲಿ ಗಂಟೆ ಹೊಡೆದ ಕೂಡಲೇ ಲೈಟ್ಸ್ ಎಲ್ಲ ಆಫ್, ನಾಟಕ ಸ್ಟಾರ್ಟ್. ಈವನ್ ಟುಡೇ ಯಾವುದೇ ಕಾರಣಕ್ಕೂ 6:59ಕ್ಕೆ ಸ್ಟಾರ್ಟ್ ಆಗಲ್ಲ, ಇಲ್ಲ 7 ಗಂಟೆ 1 ನಿಮಿಷಕ್ಕೆ ಸ್ಟಾರ್ಟ್ ಆಗಲ್ಲ. ಅಷ್ಟು ಸಿಸ್ಟಮ್ಯಾಟಿಕ್ ಅಲ್ಲಿ. ಆಮೇಲೆ ಅನೌನ್ಸ್ ಮಾಡಿಬಿಡ್ತಾರೆ, ಮೊಬೈಲ್ ಎಲ್ಲ ಸ್ವಿಚ್ ಆಫ್, ಡಿಸ್ಟರ್ಬ್ ಮಾಡೋಂಗಿಲ್ಲ. ನಾಟಕ ಸ್ಟಾರ್ಟ್ ಆದಮೇಲೆ ಯಾರು ಕರ್ಟನ್ಗಳು ಓಪನ್ ಮಾಡ್ಕೊಂಡು ಲೈಟ್ಗಳು ಪಾಸ್ ಆಗೋದು, ಬೇರೆ ಡಿಸ್ಟರ್ಬ್ ಆಗೋದು ಮಾಡೋಂಗಿಲ್ಲ. ಅದಕ್ಕೆ ಕೆಲವು ಉದಾಹರಣೆಗಳಿದೆ. ಒಂದ್ಸಲ ಕೋರಮಂಗಲದಿಂದ ಒಬ್ಬ ಕಲಾವಿದ ಬಂದಿದ್ದಾನೆ, ಅವನು ಪಾತ್ರ ಮಾಡಿದ್ದಾನೆ ಅದರಲ್ಲಿ. ಅವನು ಇನ್ ಟೈಮಿಗೆ ಬಂದಾಗ ನಾಟಕ ಶುರುವಾಗೋಯ್ತು. ಟ್ರಾಫಿಕಲ್ಲಿ ಸಿಕ್ಕಾಕೊಂಡು 7 ಗಂಟೆ 3 ನಿಮಿಷಕ್ಕೆ, ಓನ್ಲಿ 3 ಮಿನಿಟ್ಸ್ ಡಿಫ್ರೆನ್ಸ್, 7:03ಕ್ಕೆ ಅವರ ಅಪ್ಪ ಅಮ್ಮ ವಯಸ್ಸಾದವರು ಅಲ್ಲಿಂದ ಬಂದಿದ್ದಾರೆ ಕ್ಯಾಬ್ ಮಾಡ್ಕೊಂಡು. ಸರ್ ನನ್ನ ಮಗ ಮಾಡಿದ್ದಾನೆ, 3 ನಿಮಿಷ ಲೇಟಾಗೋಯ್ತು, ದಯವಿಟ್ಟು ನಮಗೆ ಅವಕಾಶ ಕೊಡಿ. ಆಗಲ್ಲ ಸರ್, ಒಂದು ಸಲ ಬೆಲ್ಲಾಗಿ ಬಾಗಿಲು ಹಾಕಿದ ಮೇಲೆ ಯಾವ ಕಾರಣಕ್ಕೂ ನಾವು ತೆಗಿಯಲ್ಲ. 7 ಒಳಗಡೆ ಬಂದರೆ ಮಾತ್ರ ಅಲೋ. 7 ಗಂಟೆ 3 ನಿಮಿಷಕ್ಕೆಲ್ಲ ನಿಮ್ಮ ಮಗ ಮಾಡಿದ್ದಾನೆ ಅಂದರೂ ಇಲ್ಲ, ಆ ಕಲಾವಿದನೇ ಬಂದರೂ ಒಳಗಡೆ ಬಿಡಲ್ಲ. ನಾವು ಆ್ಯಕ್ಟ್ ಮಾಡೋಕ್ಕೆ ಹೋಗ್ಬೇಕಲ್ಲ, ಅವನೇ ಬಂದರೂ ಬಿಡಲ್ಲ ನಾವು. ಅವ್ನು ಇನ್ ಟೈಮಿಗೆ ಇರಬೇಕಲ್ಲ ಅಷ್ಟೇ, ಅದು ಅವ್ನ ಡ್ಯೂಟಿ ಅಂಥೇಳಿ ಅವ್ರನ್ನ ಸೇರಿಸಿಲ್ಲ. ಅವರು ತಲೆ ಬಿಸಿ ಮಾಡ್ಕೊಂಡು ಕಡೆಗೆ ಮತ್ತು ಇನ್ನೊಂದು ಶೋ ಇತ್ತಂತೆ, 2 ಶೋ ಇತ್ತಂತ ಅವತ್ತು. ಅವ್ರು ಪರವಾಗಿಲ್ಲ ಅಂತ ಕಾಯ್ಕೊಂಡಿದ್ದು. ಅಲ್ಲಿ ಲೈಬ್ರರಿ ಎಲ್ಲ ಇದೆ, ಲೈಬ್ರರಿಗಳಲ್ಲಿ ಪುಸ್ತಕಗಳು ಓದ್ಕೊಂಡು, ಕಾಫಿ ಶಾಪ್ ಇದೆ, ಕಾಫಿ ಗೀಫಿ ಕುಡ್ಕೊಂಡಿದ್ದು. ಮತ್ತು 2ನೇ ಶೋ ಇದ್ದಿದ್ದರಿಂದ ನೋಡೋಕೆ ಅವಕಾಶ ಆಯಿತು ಅವರಿಗೆ. ಸೊ ಹಾಗೆ ಆ ಒಂದು ರಂಗಶಂಕರದಲ್ಲಿ ಇವತ್ತು ಕೂಡ ಆ ಒಂದು ಸಿಸ್ಟಮ್ಮು, ಆ ಒಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ. ಅದೊಂದು ಬಹಳ ಹೆಮ್ಮೆ ವಿಷಯ. ಈ ಟೈಗರ್ ಪ್ರಭಾಕರ್ ಒಂದು ಸಲ ಚಿವುಟಿದ್ರೆ ಕರುಳಿನ ಕೂಗು ಹೇಗೆ ಬರುತ್ತೆ ಅಂತ. ಅದನ್ನ ಕಟ್ಟುವಾಗ ಏನಾದ್ರು ಓಡಾಡ್ತಿದ್ರೆ ಆ ಕಡೆಗೆ? ನಾನು ಬಿಗಿನಿಂಗ್ ಅಲ್ಲಿ ಹೋಗಿದ್ದೆ ಸರ್, ಅಷ್ಟೇ. ಡಿಸ್ಕಷನ್ ಎಲ್ಲ ಆಗಿ ಅಲ್ಲೇನು ಇನ್ನೂ ಆಗೇ ಇರಲಿಲ್ಲ, ಬರೀ ಒಂದು ಸೈಟ್ ಮಾತ್ರ ಇತ್ತು. ಅವಾಗ ಗಿರೀಶ್ ಖಾನ್ ನೋಡು, ಇವರು MS ಸತ್ಯು ಯಾರ್ಯಾರೋ ಬಂದಿದ್ರು, ಪ್ಲಸ್ ನಮ್ಮ ರಂಗಶ್ರೀ ಗ್ರೂಪು
ಸಂಕೇತ್ ಗ್ರೂಪು ಎಲ್ಲ ಸೇರಿದ್ದು, ನಾವು ಸೇರಿದ್ದು. ಆಮೇಲೆ ನಾನು ಯಾವ್ಯಾವುದೋ ಬೇರೆ ಕೆಲಸಗಳಲ್ಲೇ ಬ್ಯುಸಿ ಆಗ್ಬಿಟ್ಟೆ. ಹಾಗಾಗಿ ನಾನು ಅದರ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಇದರಲ್ಲಿ ರಂಗಮಂದಿರ ಓಪನಿಂಗ್ ಸೆರೆಮನಿ ಎಲ್ಲ ಹೋಗಕ್ಕಾಗಲಿಲ್ಲ. ರೀಸೆಂಟಾಗಿ ಈಗ ಒಂದು ತಿಂಗಳ ಕೆಳಗಡೆ ಏನಕ್ಕೋ JP ನಗರಕ್ಕೆ ಸುದೀಪ್ ಸರ್ನ ಮೀಟ್ ಮಾಡೋಕೆ ಅಂತ ಹೋಗಿದ್ದೆ. ಆವಾಗ ರಂಗಶಂಕರಕ್ಕೆ ಹೋಗಿ ಮಾತಾಡಿಸ್ಕೊಂಡು ಕಾಫಿ ಕುಡಿದು ಬಂದಿದ್ದೆ, ಸಿಕ್ಕಿದ್ರು. ಆಮೇಲೆ ಈಗ ಒಂದು 2 years ಬ್ಯಾಕ್ ಒಬ್ಬರು ಇಲ್ಲ ನಾವು ಶಂಕರ್ ಬರ್ತ್ಡೇಗೆ ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕು ಅಂತ ಇದ್ದೀವಿ, ಹೇಗಾರ ಮಾಡಿ ಅರುಂಧತಿ ಅವ್ರ ಡೇಟ್ ಕೊಡಿಸಿ ನಮಗೆ ಅಂತ ಹೇಳಿದ್ರು. ನನಗೆ ಗೊತ್ತಿರೋಂಗೆ ಅವರು ಬರಲ್ಲಪ್ಪ ಅದಕ್ಕೆಲ್ಲ, ಆದರೂ ಒಂದ್ಸಲ ಪ್ರಯತ್ನ ಮಾಡಿ ನೋಡ್ತೀನಿ ಅಂತ ಹೇಳಿದೆ. ಇಲ್ಲ ನಾನೇ ಬರ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ. ಆಯ್ತಪ್ಪ ಬಾ ಅಂತ ಕರ್ಕೊಂಡೋದೆ. ಸಿಕ್ಕಿದ್ರು, ರಂಗಶಂಕರದಲ್ಲೇ ಆಫೀಸಲ್ಲಿ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಅವರು ನನ್ನ ಶಂಕರ ಅಲ್ಲ, ನಿಮ್ಮ ಶಂಕರ, ನಿಮಗೋಸ್ಕರ ನಿಮ್ಮ ಇದಕ್ಕೋಸ್ಕರ ಮಾಡಿರ್ತಕ್ಕಂಥ ನಿಮ್ಮ ಶಂಕರ ಅವನು. ಈಗ ನಮ್ಮ ಎದುರುಗಡೆ ಫೀಲ್ಡಲ್ಲೇನೆ ಕಾರ್ಯಕ್ರಮ ಇಟ್ಕೋತಾರೆ, ನಾನು ಇಲ್ಲೇ ಇದ್ರೂ ಕೂಡ ನಾನು ಹೋಗಲ್ಲ. ಒಬ್ರಿಗೆ ಹೋದರೆ ಒಬ್ರಿಗೆ ಸಿಟ್ಟು ಬರುತ್ತೆ. ಅವನು ನಿಮ್ಮ ಶಂಕರ ನಾನು ಹೇಳ್ದಾಗೆ, ಅದರಿಂದ ದಯವಿಟ್ಟು ನನ್ನನ್ನು ಮಾತ್ರ ಕರಿಬೇಡಿ. ನೀವು ಯಾರನ್ನ ಬೇಕಾದ್ರೂ ಕರ್ಕೊಂಡೋಗಿ ಶಂಕರನ ಬಗ್ಗೆ ಮಾತಾಡ್ತಾರೆ, ಆದರೆ ನನ್ನನ್ನು ಮಾತ್ರ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡೋರು. ಸೊ ಅದಕ್ಕೋಸ್ಕರ ಅವರು ಬಂದ ದಾರಿ ಸುಂಕ ಇಲ್ಲ ಅಂತ ಹೊರಟೋದ್ರು. ಆವಾಗ 2 ವರ್ಷ ಕೆಳಗಡೆ ಮತ್ತೆ ಹೋಗಿದ್ದೆ. ಈಗ 1 ವರ್ಷದ ಕೆಳಗಡೆ ಇದೇ B. ಸುರೇಶ್ ಅವರ ಮಗಳು ಭರತನಾಟ್ಯ ಇದನ್ನು ಮಾಡಿದ್ರು, ಏನಂತಾರೆ ಅದಕ್ಕೆ, ಅರಂಗೇಟ್ರಂ. ಆವಾಗ ADA ರಂಗಮಂದಿರದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಆಗ ತುಂಬ ಜನ ನಮ್ಮ ರಂಗಮಂದಿರಕ್ಕೆ ಸಂಬಂಧಪಟ್ಟವರು, ಮುಖ್ಯಮಂತ್ರಿ ಚಂದ್ರು ಅವರು, ಹಂಸಲೇಖ ಸಾರು, ಇನ್ನೂ ತುಂಬ ಜನ ಬಂದಿದ್ದರು. ಆವಾಗ ಅರು ಸರ್ ಬಂದಿದ್ದರು, ಅವರು ಸಿಕ್ಕಿದ್ರು. ಆಮೇಲೆ ಒಂದಿಬ್ಬರು ಹೀರೋಗಳು ಕೂಡ ಬಂದಿದ್ದರು. ಸೊ ಎಲ್ಲರೂ ಮಾತಾಡಿಸಿ ವಿಶ್ ಮಾಡಿ ಬಂದಿದ್ದೆ ನಾನು. ಸೊ ಈ ಥರ ಕಾರ್ಯಕ್ರಮಗಳಿಗೆ ಹೋದಾಗ ಎಲ್ಲರೂ ಸಿಗ್ತಾರೆ. ಈ ವಿಷಯನೇ, ಈ ಒಂದು ಕಲಾ ಮಾಧ್ಯಮದಲ್ಲೇ ಕೆಲವು ನಾನು ಮರ್ತಿರುವಂಥದ್ದು ಶಂಕರ ಬಗ್ಗೆ ಕೆಲವು ಅಭಿಪ್ರಾಯಗಳನ್ನು ತಗೋಬೇಕು ಅಂಥೇಳಿ ಅವರಿಗೆ ನಾನು ಇಂಡೈರೆಕ್ಟಾಗಿ ಹೇಳಿದೆ. ಮೇಡಮ್ ಒಂದ್ಸಲ ನಿಮ್ಮನ್ನು ಮೀಟ್ ಮಾಡಬೇಕು, ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ಬೇಕು ನಾನು ಅಂದೆ. ಯಾವ ಬೇಕಾದ್ರೂ ಬಾರಪ್ಪ ಅಂದರು. ನನಗೆ ಹೋಗಿ ಪುರ್ಸೊತ್ತಾಗಿಲ್ಲ. ಆಮೇಲೆ ರೇಗ್ಸಿರು, ಇದನ್ನು ಈ ಥರ ಗುಬ್ಬು ಥರ ಬಂದಿರೋ ಇದನ್ನು ನೋಡ್ಬಿಟ್ಟು ಅವಾಗೆಲ್ಲ ಫ್ಲಾಟ್ ಇತ್ತು ನಂದು. ನಾವು ಇದನ್ನೆಲ್ಲ ನಾವು ಮಾಡುವಾಗ, ಮಾಲ್ಗುಡಿ ಎಲ್ಲ ಮಾಡುವಾಗ ಹಿಂಗೆ ನೋಡ್ಬಿಟ್ಟು, ಏನು ಮಂಜಿಯ ಎಲ್ಲ ಫ್ಲಾಟಾಗಿತ್ತು ನಿಂದು, ಎಲ್ಲ ಹಿಂಗೇನೋ ಮಾಡ್ಕೊಂಬಿಟ್ಟಿದ್ಯಾ. ನಾನು ಏನೂ ಮಾಡಿಲ್ಲ ಮೇಡಮ್, ಅದು ವಯಸ್ಸಿಗೆ ತಕ್ಕಂಗೆ ಅದು ಆಟೋಮೆಟಿಕ್ಕಾಗಿ ಹೇರ್ ಸ್ಟೈಲೆಲ್ಲ ಚೇಂಜ್ ಆಗಿದೆಯಲ್ಲ. ಅವಾಗೆಲ್ಲ ಹಿಪ್ಪಿ ಸ್ಟೈಲ್ ಇತ್ತು, ಈಗ ಒಂಚೂರು ಕಮ್ಮಿ ಆಗಿದ್ದರಿಂದ ಆ ಥರ ಉಬ್ಬುತ್ತ ಕಾಣಿಸ್ತಾ ಇದೆ, ನಾನೇನು ಮಾಡೋಕ್ಕೆ ಹೋಗಿಲ್ಲ ಅಂತ ಹೇಳಿದೆ. ಹಾಗಾಗಿ ಆಮೇಲೆ ನಿಮಗೆ ಹೇಳ್ದಂಗೆ ನಮ್ಮ ವೆಂಕಿ ಆಡಿಟರ್ ಮಾಲ್ಗುಡಿ ಡೇಸ್ ಅವರ ವೈಕುಂಠ ಸಮಾರಾಧನೆಯಲ್ಲಿ ಸಿಕ್ಕಿದ್ರು ಅವರು. ಅವಾಗಲೂ ಮಾತಾಡ್ದು. ನಾವೆಲ್ಲ ಒಂದ್ ದಿವಸ ಈ ಸ್ಟೇಜ್ ರಂಗಶಂಕರ ಮತ್ತೆ ಅವ್ರದ್ದು ಇದಿತ್ತಲ್ಲ ಸಂಕೇತ್ ಗ್ರೂಪ್ನೆಲ್ಲ ಒಂದ್ಸಲ ಸೇರೋಣಪ್ಪ, ಒಂದು ಕಡೆ ಸೇರಿ ಮಾತಾಡೋಣ, ಒಂದು ಊಟನೋ ಏನಾರು ಒಂದು ಪ್ಲ್ಯಾನ್ ಮಾಡೋಣ ಅಂದರು. ಆಯಿತು ಮೇಡಮ್ ಹೇಳಿ ಅಂತ ಹೇಳಿದೆ. ಅಷ್ಟೆಲ್ಲ ಮಾತಾಡೋದು. ಆಮೇಲೆ ಈಗ ರಮೇಶ್ ಭಟ್ ಅವ್ರ ಮನೆ ಆ ಕಡೆ ತೊಗೊಂಡಿದ್ದಾರಂತೆ, ಈ KR ರೋಡಲ್ಲಿದ್ದ ಮನೆ ಇಲ್ಲ, ಈಗ ಅಲ್ಲಿಗೆ ಹೊರಟಿದ್ದೀವಿ, ನೀವು ಬರ್ತೀರಂತ. ಅಯ್ಯೋ ನಾನು ನೋಡಿಲ್ಲ, ನಡ್ರಿ ಮೇಡಮ್ ಅಂಥೇಳಿ ನಾನು, ಅವರು ಗಾಯತ್ರಿ ಅಂತ ಪುಟ್ಟಿ ಅಂತ ನಾವು ಹೇಳ್ತಾ ಇದ್ವಲ್ಲ, ಅಸೋಸಿಯೇಟ್ ಆಗಿ ಇದ್ರು ಅಂಥೇಳಿ, ಅವರು ಅವ್ರ ಮಗಳು ಮತ್ತು ನಮ್ಮ ಶಂಕರ್ ಅಂಥೇಳಿ ಹೇಳಿದ್ನಲ್ಲ ಮ್ಯಾನೇಜರ್ ಸಂಕೇತ್ ಶಂಕರ್, ಅವರು ಎಲ್ಲ ಒಟ್ಟಿಗೆ 2 ಕಾರಲ್ಲಿ ಹೋಗ್ಬಿಟ್ಟು, ಅವತ್ತು ಏನೋ ಬೇರೆ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಹೊರಗಡೆ ಹೋಗಿದ್ದರು. ಇವರು ರಮೇಶ್ ಭಟ್ ಸಿಕ್ಕಲಿಲ್ಲ. ಮತ್ತು ಇವ್ರ ಮಗ ಯಾರು ರಮೇಶ್ ಭಟ್ ಅವ್ರ ಮಗ ಸೊಸೆ ಎಲ್ಲರೂ ಇದ್ದರು. ಎಲ್ಲರೂ ಮಾತಾಡಿಸ್ಕೊಂಡು ಕಾಫಿ ಕುಡಿದು ಬಂದಿದ್ದು. ಹಾಗಾಗಿ ಒಡನಾಟ ಇದೆ, ಆದರೆ ಇನ್ನೂ ಅವಕಾಶ ಸಿಕ್ಕಿಲ್ಲ ನನಗೆ ಎಲ್ಲರ ಜೊತೆ ಈ ವಿಷಯ ಪ್ರಸ್ತಾಪ ಮಾಡೋಕ್ಕೆ. ಹಾಗಾಗಿ ಇನ್ನೊಬ್ಬ ದೊಡ್ಡ ಅಭಿಮಾನಿ ಇದ್ದಾನೆ ಶಂಕರ್ನ ಬಗ್ಗೆ, ಒಂಥರ ಮನೆಯಲ್ಲಿ ಮ್ಯೂಸಿಯಂ ಥರ ಕೆಲವೆಲ್ಲ ಏನೇನೋ ಇಟ್ಕೊಂಡಿದ್ದಾನೆ ಅವನು. ಅದನ್ನು ನಿಮಗೆ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಶ್ರೀನಿವಾಸ್ ಅಂತ. ಅವನು ಯಾವುದೋ ಒಂದು ಸಿನಿಮಾ ಮಾತ್ರ, ನಮ್ಮ ಬಾಸ್ದು ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಾನು, ಕಲೆಕ್ಟ್ ಮಾಡಿದ್ದೀನಿ. ದುಡ್ಡು ಇರುವನೇ ದೊಡ್ಡಪ್ಪನ ಏನೋ ಒಂದು ಹೇಳ್ದ, ಅದು ಮಾತ್ರ ನಂಗೆ ಸಿಕ್ಕಿಲ್ಲ ಸರ್, ಹೆಂಗಾರ ಮಾಡೋದನ್ನು ನನಗೆ ಕೊಡಿಸ್ಕೊಡಿ ಸರ್ ಅಂದ. ನಾನು ಯಾರನ್ನ ವಿಚಾರಿಸಿದೆ, ಸಿಕ್ಕಿಲ್ಲ. ಸೊ ಅವನಿಗೆ ನಿನ್ನೆ ರಾತ್ರಿ ಫೋನ್ ಮಾಡಿದೆ ನಾನು, ನಾಳೆ ದಿನ ಹೋಗ್ತಾ ಇದ್ದೀನಪ್ಪ ಪರಮೇಶ್ವರ್ ಹತ್ರ ಇಂಟರ್ವ್ಯೂಗೆ. ನನಗೆ ಹೇಳಿದ್ನಲ್ಲ, ಭಾಳ ಅಮೂಲ್ಯವಾದ ಏನಾರ 1-2 ಪಾಯಿಂಟ್ ಇದ್ರೆ ನಂಗೆ ಹೇಳಪ್ಪ ಅಂತ ಹೇಳಿದೆ. ನಿನ್ನೆ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದ ರಾತ್ರಿ. ಹಾಗಾಗಿ ಅವನದೊಂದು ಕಡೆಯಿಂದ ಒಂದು ಕೆಲವು ಮಾಹಿತಿಗಳನ್ನು ಕಲೆಕ್ಟ್ ಮಾಡೋದಿದೆ. ಯಾಕೆಂದ್ರೆ ನಮಗೆ ಗೊತ್ತಿರೋದೇ ಕೆಲವು ಮರ್ತು ಬಿಟ್ಟಿರ್ತೀವಿ ನಾವು, ಎಷ್ಟು ಅಂತ ಜ್ಞಾಪಕ ಇಟ್ಕೊಳ್ಳೋದು. ಹಾಗಾಗಿ ಕೆಲವು ವಿಷಯಗಳೇನಾಗುತ್ತೆ ಹಿಂಗೆ ಬಂದು ಹಿಂಗೆ ಹೊರಟೋಗಿರುತ್ತೆ, ಅವ ನಾವು ತಲೆ ಬಿಸಿ ಮಾಡ್ಕೊಂಡಿರಲ್ಲ, ಅದು ಗಾಢವಾಗಿ ತಲೆ ಒಳಗೆ ಹೋದಾಗ ಮಾತ್ರ ಅದು ಹಂಗೆ ನೆನಪಿಗಿರೋದು. ಸೊ ಹಾಗಾಗಿ ಸ್ನೇಹಿತರಿಂದ ಅವ್ರ ಕಡೆಯಿಂದ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಶಂಕರ ಬಗ್ಗೆ ಇನ್ನೂ
ಕೆಲವು ಮಾಹಿತಿಗಳನ್ನು ಕಲೆಕ್ಟ್ ಮಾಡಬೇಕು. ಚಿನ್ನ ಬಲು ಮೋಜಾದ ಅಂಟು ಅಂಟಿದೆ. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.